ಡಿಸೆಂಬರ್ 12th ಬರ್ತಾನೆ ನೋಡೋ ಡೆವಿಲ್ಲು ಮಾಡೋನ್ ಆಕ್ಷನ್ ಕಮಲ್ಲು ನೋಡಿದ್ಮೇಲೆ ರಿವಿಲ್ಲು ಹೇಳಬೇಕು ರಿಯಲ್ಲು ದುಡೇ ಬಾಸು ಡೆವಿಲ್ ಸಾಂಗ್ ಡೆವಿಲ್ 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 ಯಾರೋ ಮಗ ಇಂಥ ಹೈಟು ನೋಡೋಕೆ ಪಕ್ಕ ಪ್ಯೂರು ವೈಟು ಲುಕ್ಕಿಂಗಲ್ಲೇ ಗೆದ್ದವ್ರಾಟು ಎಲ್ಲ ಇದ್ರು ಅವ್ರದ್ದೇ ಬಿಟ್ಟು ದುಡೇ ಬಾಸು ಡೆವಿಲ್ ಸಾಂಗ್ ಡೆವಿಲ್ 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 ಇದ್ರೆ ಮಗ ಇರಲೇಬೇಕು ನೆಮ್ಮದಿಯಾಗಿ ದಾನ ಧರ್ಮ ಮಾಡೋರು ಕಾಣೋ ನಿಯತ್ತಾಗಿ ಅವರ ಫ್ಯಾನ್ಸನ್ನು ನೀನು ನೋಡಲೇಬೇಡ ಸಲೀಸಾಗಿ ಬರೋ ಮೂವಿ ನೋಡೋ ಗೆಲ್ಲಿಸ್ತಾರೆ ಸಖತ್ತಾಗಿ ಡೇ ಫಾರ್ ದ ಡಿಸೆಂಟು ಡಿಸೈಡ್ ಆದರೆ ಡಿಫ್ರೆಂಟು ಡೆವಿಲ್ ಬಂದ್ಮೇಲೆ ಪರ್ಮನೆಂಟು ಡಿ ಬಾಸ್ ದೇ ಅವ ಏಯ್ ಡಿ ಫಾರ್ ದ ಡಿಸೆಂಟು ಡಿಸೈಡ್ ಆದರೆ ಡಿಫ್ರೆಂಟು ಡೆವಿಲ್ ಬಂದ್ಮೇಲೆ ಪರ್ಮನೆಂಟು ಡಿ ಬಾಸ್ ದೇ ಅವ ಇದು ನಂಬಲೇಬೇಕು ಶಿವ. ಕೋಲಾರ ಶಿವ ಸಸ್ಯ. ನಾನು ಇದೇ ಥರ ಧ್ರುವ ಸರ್ಜಾ ಅವ್ರದ್ದಾಗಿರ್ಬೋದು, ನಮ್ಮ ಲೂಸ್ ಮೋದ್ ಅವ್ರದ್ದಾಗಿರ್ಬೋದು, ಮತ್ತು ನಮ್ಮ ಸುದೀಪ್ ಸರ್ದಾಗಿರ್ಬೋದು, ಮತ್ತು ಶಿವರಾಜ್ ಕುಮಾರ್ ಅವ್ರದ್ದಾಗಿರ್ಬೋದು, ಮತ್ತು ಉಪೇಂದ್ರ ಅವ್ರದ್ದಾಗಿರ್ಬೋದು, ಮತ್ತು ರಚಿತಾರಾಮ್ ಅವ್ರದ್ದಾಗಿರ್ಬೋದು, ಮತ್ತು ಸಪ್ತಮಿ ಗೌಡ ಅವ್ರದ್ದಾಗಿರ್ಬೋದು, ಮತ್ತು ವಸಿಷ್ಠ ಸಿಂಹ ಆಗಿರ್ಬೋದು, ಎರಡು ಥರ ನಾನು ಅವ್ರ ಹತ್ರ ಹೋಗಿ ಅಂದರೆ ಸಾಂಗ್ ಹೇಳಿದ್ದೀನಿ. ಸೊ ಡಿ ಬಾಸ್ ಅವ್ರದ್ದು ಸಾಂಗ್ ಮಾಡಿದ್ದೀನಿ, ಆದರೆ 2 ಸರಿ ಅವ್ರನ್ನ ಮೀಟ್ ಮಾಡಿದ್ದೀನಿ, ಶೇಕ್ ಹ್ಯಾಂಡ್ ಕೊಟ್ಟಿದ್ದೀನಿ. ಆದರೆ ಸಾಂಗ್ ಹೇಳೋಂಥ ಅವಕಾಶ ಸಿಗಲಿಲ್ಲ. ನೋಡೋಣ ಮುಂದಿನ ಸಿಗುತ್ತೆ. ಆದರೆ ಇದೇ ಡಿಸೆಂಬರ್ಗೆ ಅವ್ರ ಸಿನಿಮಾ ಬರ್ತಾಯಿದೆ. ಎಲ್ಲ ಅಭಿಮಾನಿಗಳು ಬಂದು ಅವ್ರ ಸಿನಿಮಾನ ಗೆಲ್ಲಿಸ್ಬೇಕು, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ. ಜೈ ಡಿ ಬಾಸ್.